Good morning, students. Welcome to today's data communication and networking class. I hope you are all doing good. I think in our last class we started. We completed session layer. So we have left out with other two layers, which will be completing by today's class, and then we shall have a revision of all the layers that we have discussed, if time permits. So I'll just have a brief revision regarding your session layer. So session layer basically it provides users interface to the network. So it gives you all the information about the network, the type of network, each and every specification of the network, including addresses also. Session layer ಏನು ಮಾಡುತ್ತೆ? So it provides user interface. ಯೂಸರಿಗೆ ತಿಳುವಳಿಕೆ ಕೊಡುತ್ತೆ what is the type of network and all the things that a user need to know regarding a network. So basically the main function of session layer is to establish, maintain and synchronize. The main function of session layer is to establish, maintain and synchronize the communication between two computers. Apart from your physical layer or data link layer, however even they are performing a physical connection, ಆದರೆ ಇಲ್ಲಿ ಸೆಷನ್ ಲೇಯರ್ ಏನು ಮಾಡ್ತದೆ, ಇಟ್ ಈಸ್ ಪ್ರೊವೈಡಿಂಗ್ ಯು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎಸ್ಟಾಬ್ಲಿಷ್ಮೆಂಟ್. ಅದೇ ಥರ ಇದು ಕೂಡ ಎಸ್ಟಾಬ್ಲಿಷಿಂಗ್ ಕನೆಕ್ಷನ್ ಬಿಟ್ವೀನ್ ಅ ಸೆಂಡರ್ ಆ್ಯಂಡ್ ಅ ರಿಸೀವರ್, ಅದನ್ನು ಕೂಡ ನೋಡ್ಕೊಳ್ತಾ ಇದೆ. ಇಲ್ಲಿ ಎಸ್ಟಾಬ್ಲಿಷಿಂಗ್ ಅಂತ ಹೇಳ್ತಾರೆ ಸೆಷನ್ ಲೇಯರಲ್ಲಿ, ಈವನ್ ಬಿಟ್ವೀನ್ ದ ಲೇಯರ್ಸ್ ಆಲ್ಸೋ, ಲೇಯರ್ಗಳ ಮಧ್ಯ ಕನೆಕ್ಷನ್ ಆಗಿರ್ಬೋದು, ಅದನ್ನು ನೋಡ್ಕೊಳ್ಳೋದು ಕೂಡ ಸೆಷನ್ ಲೇಯರನ್ನು. ಮೇಂಟೈನಿಂಗ್ ಅಂತ ಹೇಳಿದ್ರೆ ಇಫ್ ದರ್ ಇಸ್ ಎನಿ ಇಶ್ಯೂ ಇಟ್ ಶುಡ್ ಹ್ಯಾವ್ ಅ ಮೆಕ್ಯಾನಿಸಮ್ ಟು ಸಾಲ್ವ್ ಇಟ್, ಅದನ್ನು ಸಾಲ್ವ್ ಮಾಡುವಂಥ ಫೆಸಿಲಿಟಿ ಇದೆ. ಹಾಗೆ ಸಿಂಕ್ರನೈಸ್ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಸಿಂಕ್ರನೈಸ್, ಆಲ್ವೇಸ್ ರಿಮೆಂಬರ್ ಟೈಮಿಂಗ್ ಕಾನ್ಸ್ಟೆಂಟ್. Timing constraint, now we can relate it when it comes to session layer. So synchronizing nothing but we have a timing constraint which should be maintained from your sender till receiver throughout the communication. Sender ಮತ್ತು ರಿಸೀವರ್ ಮಧ್ಯ ಒಂದು ಹೋಲ್ ಲಾಟ್ ಆಫ್ ಕಮ್ಯುನಿಕೇಷನ್ ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಇಟ್ ಶುಡ್ ಬಿ ಸಿಂಕ್ರನೈಸ್ ವಿತ್ ರೆಸ್ಪೆಕ್ಟ್ ಟು ಟೈಮಿಂಗ್. ಟೈಮಿಂಗ್ ಮೇಂಟೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ವಿ ಮೈಟ್ ನಾಟ್ ಬಿ ಹ್ಯಾವಿಂಗ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟ್ರಾನ್ಸ್ಮಿಷನ್, ರಿಸೆಪ್ಷನ್, ಎವ್ರಿಥಿಂಗ್. ಪ್ಯಾಕೆಟ್ ಸೆಂಡ್ ಆಗಿದೆಯಾ ಇಲ್ವಾ, ಯಾವ ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ. ಹೆನ್ಸ್ ಈವನ್ ಟೈಮಿಂಗ್ ಕನ್ಸ್ಟ್ರೈಂಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ವೆನ್ ಇಟ್ ಕಮ್ಸ್ ಟು ಸಿಂಕ್ರನೈಸಿಂಗ್. So this is all the very basic function when it comes to session layer. A best example that can be given in a real time ಹೇಳ್ತಾ ಬರ್ತಾರೆ, ನೋಡ್ಬೋದು ನಾವಿಲ್ಲಿ. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ಅ ಕಂಪ್ಯೂಟರ್, ಒಂದು ಕಂಪ್ಯೂಟರಲ್ಲಿ ಇಫ್ ಇಟ್ ಇಸ್ ಕನೆಕ್ಟೆಡ್ ಇನ್ ಅ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಪ್ರೊವೈಡ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ, ಒಂದೇ ಸಿಸ್ಟಮಲ್ಲಿ 2 ಬ್ರೌಸರ್ ಓಪನ್ ಮಾಡ್ಬೋದು. ದಟ್ ಮೀನ್ಸ್ ದ್ಯಾಟ್ ಬೋತ್ ಆಫ್ ದೆಮ್ ಹ್ಯಾವ್ ಡಿಫ್ರೆಂಟ್ ಸೆಷನ್. ಆದರೆ ಒಂದೇ ಸರ್ವರಿಗೆ ಕನೆಕ್ಟ್ ಆಗಿರುತ್ತೆ ಅದು. ಆದರೆ ಸಿನ್ಸ್ ದೇ ಹ್ಯಾವ್ ಡಿಫ್ರೆಂಟ್ ಸೆಷನ್, ಯು ಕ್ಯಾನ್ ಓಪನ್ ನಾಟ್ ಓನ್ಲಿ 2 ಬ್ರೌಸರ್, ಯು ಕ್ಯಾನ್ ಓಪನ್ ಎನಿ ನಂಬರ್ ಆಫ್ ಬ್ರೌಸರ್ಸ್ ಸಿನ್ಸ್ ದೇ ಹ್ಯಾವ್ ಆಲ್ ಸೆಪರೇಟ್. ಗೂಗಲ್ನೇ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಬೋದು, ಒಪೆರಾದಲ್ಲಿ ಓಪನ್ ಮಾಡ್ಬೋದು, ಮೊಜಿಲ್ಲಾದಲ್ಲಿ ಓಪನ್ ಮಾಡ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರಲ್ಲಿ ಓಪನ್ ಮಾಡ್ಬೋದು. ಯು ಕ್ಯಾನ್ ಓಪನ್ ಎನಿ ನಂಬರ್ ಆಫ್ ಬ್ರೌಸರ್ಸ್ ಸಿನ್ಸ್ ದಟ್ ಹ್ಯಾವ್ ಡಿಫ್ರೆಂಟ್ ಸೆಷನ್. ಅವುಗಳದೇ ಆದ ಬೇರೆ ಬೇರೆ ಸೆಷನ್ ಇರುತ್ತೆ, ಆದರೆ ಒಂದೇ ಸರ್ವರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಷನ್ ಲೇಯರ್. ಸೊ ವಾಟ್ ಆರ್ ಆಲ್ ದ ಅದರ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ನಾವೇನಾದ್ರು ನೋಡೋದಾದರೆ,
So the first important function is dialog control. So when it comes to dialog control, this layer establishes a connection with process on another machine. Once the connection is made, the session layer prepares data or dialog for exchange. ಇನ್ನು ಡೈಲಾಗ್ ಅಂತಲೇ ಬೇರೆ ಏನೂ ಅಲ್ಲ. ಇವಾಗ ಸೆಂಡರ್ ಮತ್ತು ರಿಸೀವರ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿದೆ. ಸೆಂಡರ್ ಮತ್ತು ರಿಸೀವರ್ ಮಧ್ಯ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಮೇಲೆ ವಾಟ್ ಈಸ್ ದ amount of data that's being sent? What is the amount of data that's being received? What is the time taken? ಇದನ್ನೆಲ್ಲದನ್ನು ಕೂಡ ಒಂದು ಪ್ಯಾಕೆಟಲ್ಲಿ ಕಳಿಸ್ತೀವಿ. ದ್ಯಾಟ್ ಪ್ಯಾಕೆಟ್ ಈಸ್ ರೆಫರ್ಡ್ ಆಸ್ ಡೈಲಾಗ್. ಅದರ ಹೆಸರೇನು? ಡೈಲಾಗ್. ಹಾಗೆ ಟೋಕನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸಿ, ಈಚ್ ಆ್ಯಂಡ್ ಎವ್ರಿ ಪ್ಯಾಕೆಟ್ ಇನ್ ಡೇಟಾ ಕಮ್ಯುನಿಕೇಷನ್ ವಿಲ್ ಬಿ ಪಾಸ್ಡ್ ಆನ್ ಫ್ರಮ್ one node to another in a method called as token based management. Token based management ಮೂಲಕ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ನ ಮಾಡ್ತೀವಿ. ಆ ಟೋಕನ್ ಮ್ಯಾನೇಜ್ಮೆಂಟ್ನ ನೋಡ್ಕೊಳ್ಳೋದು ಕೂಡ ದಟ್ಸ್ ದ ಬೇಸಿಕ್ ಫಂಕ್ಷನ್ ಆಫ್ ಸೆಷನ್ ಲೇಯರ್. ಸೊ ಮೈಟ್ ಬಿ ಆ ಟೋಕನ್ ಬೇರೆ ಯಾವುದು ಫೆಸಿಲಿಟಿ ಏನು ಕೊಡೋದಿಲ್ಲ ನಮಗೆ. ಅದರ್ ರಿಲೇಟೆಡ್ ಸರ್ವಿಸ್ ಇನ್ ದ ಕಮ್ಯುನಿಕೇಷನ್ ವಿಲ್ ಬಿ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ಸ್ ಇನ್ ದ ಫಾರ್ಮ್ ಆಫ್ ಟೋಕನ್ಸ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಬರೀ ವಾಯ್ಸ್ ಕಮ್ಯುನಿಕೇಷನ್ ಮಾತ್ರ ಇರೋದಿಲ್ಲ, ಡೇಟಾ ಕಮ್ಯುನಿಕೇಷನ್ ಕೂಡ ಸಹ ಇರುತ್ತೆ, ವಿಡಿಯೋ ಕಮ್ಯುನಿಕೇಷನ್ ಸಹ ಇರುತ್ತೆ. ಯು ಹ್ಯಾವ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್. ಸೊ ಅವುಗಳನ್ನೆಲ್ಲದನ್ನು ಕೂಡ ನಾವು ಕಂಪ್ರೈಸ್ಲಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೋಕನ್ ಬೇಸ್ಡ್ ಮ್ಯಾನೇಜ್ಮೆಂಟ್ ಆರ್ ಟೋಕನ್ ಪಾಸಿಂಗ್ ಅಂತ ಕೂಡ ಕರೀತಾರೆ. ಸೊ ಅಂದನ್ ಆಲ್ಸೋ ಇನ್ನೂ ಒಂದು ಇಂಪಾರ್ಟೆಂಟ್ ಫಂಕ್ಷನ್ನ ನೋಡ್ಕೊಳುತ್ತೆ session layer, that is providing security and recovery mechanisms. Providing security and recovery mechanisms could it will be handled by session layer. So security mechanisms are ಈಗ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರು ಕೂಡ ಅನ್ಆಥರೈಸ್ಡ್ ಆಕ್ಸೆಸ್ ಇರೋದಿಲ್ಲ, ಯಾರು ಕೂಡ ಅದನ್ನು ಕದಿಯೋಕ್ಕಾಗಲ್ಲ ನಮ್ಮ ಮೆಸೇಜ್ನ. ಸೊ ಹಾಗೆ ರಿಕವರಿ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ, ಇಫ್ ಅ ಫೈಲ್ ಈಸ್ ಲಾಸ್ಟ್, ಫೈಲ್ ಏನಾರು ಕಳೆದೋಗಿದೆ ಅಂತ ಹೇಳಿದ್ರೆ ಅದನ್ನು ಮತ್ತೆ ವಾಪಸ್ ತರಿಸ್ಕೊಳ್ಳೋ ಅಂಥ ಕೆಲಸ ನೋಡ್ಕೊಳ್ಳೋದು ಕೂಡ ಇಸ್ ದ ಬೇಸಿಕ್ ಫಂಕ್ಷನ್ ಆಫ್ ಸೆಷನ್ ಲೇಯರ್. ಅದಕ್ಕೇ ಅದನ್ನು ರಿಕವರಿ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಬೋದಾ? ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವೆನ್ ಇಟ್ ಕಮ್ಸ್ ಟು ಸೆಷನ್ ಲೇಯರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಲೇಯರ್, ದಟ್ ಈಸ್ ಪ್ರೆಸೆಂಟೇಷನ್ ಲೇಯರ್. So when it comes to presentation layer, the main purpose of your presentation layer is to provide the transmitted and received message in a proper format. On the proper format ಅಲ್ಲಿ ಪ್ರೊವೈಡ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್, ಏನೋ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದೀನಿ ಅಂತ ಹೇಳಿದ್ರೆ ಇಟ್ ಶುಡ್ ಪ್ರೊವೈಡ್ ಯು ಸಮ್ ಸಾರ್ಟ್ ಆಫ್ ಮೀನಿಂಗ್. ಹಾಯ್, ಹೌ ಆರ್ ಯು? ಇವಾಗ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡೋಣ. ಹಾಯ್, ಹೌ ಆರ್ ಯು ಅಂತಿದೆ ಅಂತ ಅಂದ್ಕೊಳ್ಳೋಣ. ಈಗೆಲ್ಲ ಶಾರ್ಟ್ ಫಾರ್ಮ್ಸ್ ಆಗಿಬಿಟ್ಟಿದೆಯಲ್ಲ. ಸೊ when it comes to ದಿಸ್ ಮೆಸೇಜ್, ಈ ಟೆಕ್ಸ್ಟಲ್ಲಿ ಇದೇ ಟೆಕ್ಸ್ಟ್ ಸೆಂಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ರಿಸೀವ್ ಆಗಿರೋ ಪಾರ್ಟಲ್ಲಿ ಈ ಥರ EAR UOY ಈ ಥರ ಸಮಥಿಂಗ್ ದಟ್ ಇಸ್ ನಾಟ್ ರೀಡಬಲ್, ಅರ್ಥ ಆಗದಲ್ಲೇ ಇರೋವಂಥ ಮೆಸೇಜ್ ಥರ ಏನಾರು ಹೋದರೆ ಇಟ್ಸ್ ವೇಸ್ಟ್. ಕೆಲವೊಂದು ಟೈಮ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೋ ಒಂದು ಫೈಲ್ನ ಏನಾದ್ರು ಡೌನ್ಲೋಡ್ ಮಾಡಿರ್ತೀರ, ಡೌನ್ಲೋಡ್ ಆಗಿರೋವಂಥ ಫೈಲ್ ತುಂಬ ಸ್ಕ್ರ್ಯಾಂಬಲ್ ಆಗಿರುತ್ತೆ, ಸಮ್ ಅನ್ನೋನ್ ಲ್ಯಾಂಗ್ವೇಜಲ್ಲಿರುತ್ತೆ ಅಥವಾ ಬೈನರಿ ಕೋಡ್ಸಲ್ಲಿರುತ್ತೆ. ಈ ಥರ ಎಲ್ಲ ಏನಾರು ಹೋದರೆ ದ ರಿಸೀವರ್ ಕೆ ನಾಟ್ ಅಂಡರ್ಸ್ಟ್ಯಾಂಡ್. ಆ್ಯಸ್ ಎನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಯು ಕ್ಯಾನ್ ಜಸ್ಟ್ ಟ್ರೈ, ನೀವು ಟ್ರೈ ಮಾಡ್ಬೋದು. ಆದರೆ ವಾಟ್ ಅಬೌಟ್ ಲೇಮನ್, ಕಾಮನ್ ಪೀಪಲಿಗೆ ಅದು ಅರ್ಥನೇ ಆಗೋದಿಲ್ಲ. ಎಷ್ಟೋ ಟೈಮ್ ಇರೋವಂಥ ಮೆಸೇಜನ್ನೇ ಏನು ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ಹ್ಯಾವ್ ಸಮ್ ಸ್ಟ್ರಗಲ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಸ್. ಬಟ್ ಈ ಥರ ಸ್ಕ್ರ್ಯಾಂಬಲಾಗಿ ಏನಾರು ಮೆಸೇಜಸ್ ಹೋಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮೋರ್ ಟ್ರಬಲ್ಸಮ್ ಅಂತ ಹೇಳ್ಬೋದು. So presentation layer responsibility is to provide a meaningful information regarding the transferred messages, regarding the transmitted and also received messages. So what are all the other important functions ಹಾಗೆ ನೋಡ್ತಾ ಹೋಗೋಣ. The first one is data representation and translation ಅಂತ ಹೇಳ್ತಾರೆ. So basically it deals with representation of data which can be understandable by different computers. So normally ಏನಾಗುತ್ತೆ, ಡೇಟಾ ಸೆಕ್ಯೂರಿಟಿ ಪರ್ಪಸಸ್ಸಿಗೆ ಟ್ರಾನ್ಸ್ಲೇಟ್ ಆಗಿರುತ್ತೆ ಅಥವಾ ಎನ್ಕೋಡ್ ಆಗಿರುತ್ತೆ, ಅದನ್ನು ಡಿಕೋಡ್ ಮಾಡೋವಂಥದ್ದಾಗಿರ್ಬೋದು, ಆಸ್ಕಿ ಟೆಕ್ಸ್ಟ್ ಆಗಿರ್ಬೋದು, JPEG ಇಮೇಜಸ್ ಆಗಿರ್ಬೋದು, ಆಸ್ ಎ ಸೆಟ್ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ.
ದ ಸೆಕೆಂಡ್ ಒನ್ ಇಸ್ ಡೇಟಾ ಕಂಪ್ರೆಷನ್ ಅಂತ ಹೇಳ್ತಾರೆ. ಸಮಟೈಮ್ಸ್ ಏನಾಗುತ್ತೆ, ದಿಸ್ ಪಾಯಿಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಟ್ಟೇನೆ ಹೇಳ್ತೀನಿ, ನಾನು ಕೊಟ್ಟಿರೋಂಥ ಎಕ್ಸ್ಪ್ಲನೇಷನ್ ಬಿಟ್ಬಿಡಬೇಕಾದ್ರೆ. ವಾಟ್ಸಾಪಲ್ಲಿ ನೀವು ಏನು ಒರಿಜಿನಲ್ ಇಮೇಜ್ ತೆಗೆದಿರ್ತೀರಾ, ಇಮ್ಯಾಜಿನ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಸೈಜ್ ಆಫ್ 3 MB ಅಂತ ಅಂದ್ಕೊಳ್ಳೋಣ. ನಿಮ್ಮ ಫೋನಲ್ಲಿ ತೊಗೊಂಡಿರೋವಂಥ ಏನು ಇಮೇಜ್ ಸೈಜ್ ಬಂದು 3 MB ಇದೆ ಅಂತ ಅಂದ್ಕೊಳ್ಳೋಣ. ವಾಟ್ಸಪ್ಪಲ್ಲಿ ಅದನ್ನು ನಿಮ್ಮ ಫ್ರೆಂಡ್ಗೆ ಕಳಿಸಿ ನೀವು ವಾಟ್ಸಾಪಲ್ಲಿ. ಸೊ ವಾಟ್ಸಪ್ಪಲ್ಲಿ ಕಳಿಸಿದಾಗ ವಿಲ್ ಇಟ್ ಬಿ ದ ಸೇಮ್ ಸೈಜ್? ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಸಮ್ 1.5 MB ಅಥವಾ 1 MB ಆಗಿರುತ್ತೆ. ನೋಡ್ಬೋದು ನೀವು. ಯಾಕೆ ಅಂತ ಹೇಳಿದರೆ, ಆಲ್ವೇಸ್ ವಾಟ್ ಎವರ್ ದ ಡೇಟಾ ದಟ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಥ್ರೂ ನೆಟ್ವರ್ಕ್, ಆಟೋಮ್ಯಾಟಿಕಲಿ ಇಟ್ ವಿಲ್ ಗೆಟ್ ಕಂಪ್ರೆಸ್ಡ್. ಯಾಕೆ ಅಂತ ಹೇಳಿದರೆ, ಲಾರ್ಜರ್ ಫೈಲ್ ಸೈಜ್ ವಿಲ್ ಟೇಕ್ ಮೋರ್ ಟೈಮ್. ದ ಟೈಮ್ ಟೇಕನ್ ಫಾರ್ ಲಾರ್ಜರ್ ಫೈಲ್ ಸೈಜ್ ಈಸ್ ಮೋರ್ ವೆರಿ ವೆರಿ ಹೈ. ಅದನ್ನು ಕಮ್ಮಿ ಮಾಡೋದಕ್ಕೆ ವಿ ಹ್ಯಾವ್ ಅ ಮೆಕ್ಯಾನಿಸಮ್ ಕಾಲ್ಡ್ ಡೇಟಾ ಕಂಪ್ರೆಷನ್, ವಿಚ್ ಇಸ್ ಗೋಯಿಂಗ್ ಟು ಸೇವ್ ಸ್ಪೇಸ್ ಇನ್ ಮೆಮರಿ. ಸೊ ಡೇಟಾನ ಕಮ್ಮಿ ಸ್ಪೇಸ್ನ ಕೊಡೋದ್ರಿಂದ ಯು ಕ್ಯಾನ್ ಹ್ಯಾವ್ ಅ ಫಾಸ್ಟರ್ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ಸಮ್ ಸಾರ್ಟ್ ಆಫ್ ರಿಲಯಬಲ್ ಟ್ರಾನ್ಸ್ಮಿಷನ್ ಆಲ್ಸೋ. ಆ ಪಾಯಿಂಟ್ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ರಿಲಯಬಿಲಿಟಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು when it comes to data compression. And then the third important function of presentation layer is the security and privacy. Even your presentation layer deals with security and privacy. Unauthorized access ಇಂದ ಪ್ರೊಟೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಲೇಯರ್ಗಳ ಮಧ್ಯೆ ಹೋಗಬೇಕಾದ್ರೂ ಕೂಡ ಡೇಟಾನ ಪ್ರೊಟೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಎಲ್ಲದನ್ನು ಕೂಡ ನೆಟ್ವರ್ಕ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ. ನೆಟ್ವರ್ಕ್ ಸೆಕ್ಯೂರಿಟಿ ಮತ್ತು ಪ್ರೈವಸಿ ಆಲ್ಮೋಸ್ಟ್ ಆಲ್ ಲೆಟ್ ಮಿ ಟೆಲ್ ಯು, ನಿಮ್ಮ ಸಿಲೆಬಸಲ್ಲಿ ಇಲ್ದಲೇ ಇರ್ಬೋದು, ಪ್ರತಿಯೊಂದು ಲೇಯರ್ಸು ಕೂಡ ದೇ ಪ್ರೊವೈಡ್ ದಿಸ್ ಫೆಸಿಲಿಟಿ. ಆದರೆ ನೆಟ್ವರ್ಕ್ ಸೆಕ್ಯೂರಿಟಿನೇ ಹೈಯರ್ ಪ್ರಯಾರಿಟಿಯಾಗಿ ಡೀಲ್ ಮಾಡೋವಂಥ ಸೆಷನ್ ಲೇಯರ್ ಏನಿದೆ, ಅದರಲ್ಲಿ ಕೆಲವೊಂದು ಹೈಯರ್ ಫಾರ್ಮ್ ಆಫ್ ಸೆಕ್ಯೂರಿಟಿ ಪ್ರಾವಿಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಕರೀತಾರೆ. ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಜಸ್ಟ್ ಜನರಲ್ ಇನ್ಫಾರ್ಮೇಷನಿಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಸಬ್ಜೆಕ್ಟ್ ಇನ್ ಇಂಜಿನಿಯರಿಂಗ್ ಒಂದು ಸಬ್ಜೆಕ್ಟೇ ಇದೆ. ಸೊ ವಿಚ್ ಇಸ್ ಗೋಯಿಂಗ್ ಟು ಬೇಸಿಕಲಿ ಎನ್ಕೋಡಿಂಗ್, ಡಿಕೋಡಿಂಗ್ ಟೆಕ್ನಿಕ್ಸ್, ಎಲ್ಲ ಥರ ಟೆಕ್ನಿಕ್ಸ್ನು ಕೂಡ ವಿ ಹ್ಯಾವ್ ಆ್ಯಡೆಡ್ ಇನ್ ಯುವರ್ ಸಿಸ್ಟಮ್. ಸೊ ದೀಸ್ ಆರ್ ಆಲ್ ದ ಬ್ಯಾಕ್ಗ್ರೌಂಡ್ ಥಿಂಗ್ಸ್ ದಟ್ ವಿಲ್ ರನ್ ಇನ್ ಅ ಪ್ರೆಸೆಂಟೇಷನ್ ಲೇಯರ್. So when it comes to the last layer, that is application layer ಅಂತ ಬಂದಾಗ, it enables user to access network. ಸೊ ವಾಟ್ಸ್ಆ್ಯಪ್ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ನ ನೀವು ಬಳಸ್ಕೊಂಡು ಇಂಟರ್ನೆಟ್ಟಲ್ಲಿ ಯೂಸ್ ಮಾಡ್ತೀರಾ ಅಥವಾ ಡೇಟಾನ ಕಳಿಸ್ತೀರಾ ಅಥವಾ ಡೇಟಾನ ರಿಸೀವ್ ಮಾಡ್ಕೊಳ್ತೀರಾ, ಆ ಲೇಯರಲ್ಲಿ ಬರೋವಂಥ ಅಪ್ಲಿಕೇಶನ್ ಲೇಯರ್ ವಿಲ್ ಟ್ರೈ ಟು ಹ್ಯಾಂಡಲ್ ದಮ್. ಫಾರ್ ಎಕ್ಸಾಂಪಲ್ ಜಿಮೇಲ್ ಆಗಿರ್ಬೋದು, ವಾಟ್ಸ್ಆ್ಯಪ್ ಆಗಿರ್ಬೋದು, ಆರ್ ಎನಿ ಟೈಪ್ ಆಫ್ ಅದರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಯು ಕ್ಯಾನ್ ಸಿ ದೆಮ್ ಇನ್ ಆ್ಯಕ್ಷನ್ ಇನ್ ಅಪ್ಲಿಕೇಶನ್ ಲೇಯರ್. Basically, they enable user to access network. And also it provides interface between network and computer ಅಂತ ಹೇಳ್ತಾರೆ. ನೆಟ್ವರ್ಕ್ ಮತ್ತು ಕಂಪ್ಯೂಟರ್ ಮಧ್ಯೆ ಒಂದು ಇಂಟರ್ಫೇಸ್ನು ಕೂಡ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್. ನೆಟ್ವರ್ಕ್ ಮತ್ತು ಕಂಪ್ಯೂಟರು ಮಧ್ಯ ಇಂಟರ್ಫೇಸ್ ಆಗಿರೋದ್ರಿಂದ ಇದಕ್ಕಿನ್ನ ಒಂದು ಹೆಸರು ಕೂಡ ಇದೆ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸ್. ಇವನ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ when it comes to application layer. By writing program once without considering the network. ಒಂದು ಸಲ ನಾನು ಏನಾದ್ರು ವಾಟ್ಸಪ್ ಪ್ರೋಗ್ರಾಮ್ನ ಬರೆದು ಇನ್ಸ್ಟಾಲ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಪ್ರತಿ ಸಲನೂ ನಾವು ವಾಟ್ಸಪ್ಪಲ್ಲಿ ಪ್ರೋಗ್ರಾಮ್ ಬರೆಯುವಂಥ ನೆಸೆಸಿಟಿ ಇರೋದಿಲ್ಲ. ಆಟೋಮ್ಯಾಟಿಕಲಿ ಇಟ್ ವಿಲ್ ಡೂ ಇಟ್ಸ್ ಜಾಬ್ ರಿಗಾರ್ಡಿಂಗ್ ಅಪ್ಲಿಕೇಶನ್ ಲೇಯರೇನೆ ಏನೇನು ಕೆಲಸ ಮಾಡಬೇಕು ವಾಟ್ಸಪ್ ಅಂತ ಹೇಳಿ, ಇಟ್ ವಿಲ್ ಜಸ್ಟ್ ಗೈಡೆಡ್ ವಿತ್ ರೆಸ್ಪೆಕ್ಟ್ ಟು ದ ನೆಟ್ವರ್ಕ್. ಸೊ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ವರ್ಲ್ಡ್ ವೈಡ್ ವೆಬ್, ಇಮೇಲ್, ಡೇಟಾಬೇಸ್. ನೀವು ಇವತ್ತಿನ ದಿನ ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ? ಟಿಕ್ಟಾಕ್, ಈವನ್ ಗೇಮಿಂಗ್ ಅಪ್ಲಿಕೇಶನ್ಸ್ ಆಲ್ಸೋ, ದೇ ಈಚ್ ಆ್ಯಂಡ್ ಎವ್ರಿ ಗೇಮ್ಸ್ ವಿಚ್ ಆರ್ ಬೇಸಿಕಲಿ ಯೂಸಿಂಗ್ ನೆಟ್ವರ್ಕ್ ಯೂಸ್ ಮಾಡುವಂಥ ಗೇಮ್ ಎಲ್ಲದು ಕೂಡ ದೇ ಕ್ಯಾನ್ ಬಿ ಲಿಸ್ಟೆಡ್ ಫಾರ್ ಅಪ್ಲಿಕೇಶನ್ ಲೇಯರ್. ಆ್ಯಂಡ್ ದೆನ್ ಆಲ್ಸೋ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ನೆಟ್ವರ್ಕ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ನೆಟ್ವರ್ಕ್ ಅಬ್ಸ್ಟ್ರಾಕ್ಷನ್ ಅಂತಂದರೆ ಏನು? ಸೊ ಅಬ್ಸ್ಟ್ರಾಕ್ಷನ್ ಅಂತಂದರೆ ಇಷ್ಟೇ. ನಾನು ಇಲ್ಲೇ ಇಂಗ್ಲೀಷ್ ಮೀನಿಂಗ್ ಹೇಳಿದ್ದೀನಿ. ಆಲ್ ಇನ್ಫಾರ್ಮೇಷನ್ ಇನ್ಸೈಡ್. ವಾಟ್ ಈಸ್ ದ ಟೈಪ್ ಆಫ್ ಅಪ್ಲಿಕೇಶನ್, ವಾಟ್ ಈಸ್ ಇಟ್ಸ್ ಸೈಜ್, ಅಪ್ಲಿಕೇಶನ್ ಏನು ಮಾಡುತ್ತೆ, ಹೌ ಮಚ್ ಡೇಟಾ ಕನ್ಸ್ಯೂಮ್ ಮಾಡುತ್ತೆ, ಎಲ್ಲದನ್ನು ಕೂಡ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಆಲ್ ಇನ್ಫಾರ್ಮೇಷನ್ ಇನ್ಸೈಡ್ ಆಫ್ ದ ನೆಟ್ವರ್ಕ್ ಟು ದ ಎಂಡ್ ಯೂಸರ್. ಸೊ ಹಾಗೆ ಫೈಲ್ ಆಕ್ಸೆಸ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಎಸ್, ಇಟ್ ಅಲೋಸ್ ಟು ಆಕ್ಸೆಸ್ ಫೈಲ್ಸ್, ಡೌನ್ಲೋಡ್ ಫೈಲ್ಸ್ ಆ್ಯಂಡ್ ದೆನ್ ಆಲ್ಸೋ ಅಪ್ಲೋಡಿಂಗ್ ಫೈಲ್ಸ್. ಅಪ್ಲೋಡ್ ಅಂತ ಹೇಳಿದ್ರೆ ನೀವು ಕೂಡ ಇನ್ಫಾರ್ಮೇಷನ್ನ ಕಳಿಸ್ಬೋದು.
ಹಾಗೆ ನೀವು ಕೂಡ ಇನ್ಫಾರ್ಮೇಷನ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಶುಡ್ ಯೂಸ್ ಯುವರ್ ನೆಟ್ವರ್ಕ್ ಥ್ರೂ ಎನಿ ಅಪ್ಲಿಕೇಶನ್. ನಾನು ಯೂಟ್ಯೂಬ್ ಯೂಸ್ ಮಾಡ್ತೀನಿ, ಮತ್ತು ಇನ್ನೊಬ್ಬರು ಇನ್ನೊಂದು ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ, ವೆಬ್ಎಕ್ಸ್. ಯು ಹ್ಯಾವ್ ಮೆನಿ ಸಚ್ ಅಪ್ಲಿಕೇಶನ್ಸ್. ಬಟ್ ನೀವು ಆಮೇಲೆ ಏನು ಮಾಡ್ತೀರಿ, ಯು ಹ್ಯಾವ್ ಟು ಡೌನ್ಲೋಡ್ ಇಟ್ ಟು ಲಿಸನ್. ಆಕ್ಸೆಸ್ ಮಾಡೋದು ಅಂತ ಹೇಳಿದ್ರೆ ಆನ್ಲೈನಲ್ಲೇ ಆಕ್ಸೆಸ್ ಮಾಡೋವಂಥ ಡೇಟಾನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಕ್ಸೆಸಿಂಗ್ ಡೇಟಾ. ಹಾಗೆ ಮೇಲ್ ಸರ್ವಿಸಸ್ ಅಂತ ಹೇಳ್ತಾರೆ. ಜಿಮೇಲೆಲ್ಲ ಯೂಸ್ ಮಾಡ್ತೀರಾ, ಯಾಹೂ, ಮಾನ್ಸ್ಟರ್, ಈ ಥರದ್ದೆಲ್ಲ ತುಂಬ ಇದೆ. ಸೊ ಹಾಗೆ ರಿಮೋಟ್ ಲಾಗಿನ್ ಅಂತ ಹೇಳ್ತಾರೆ. ಪ್ರಾಬಬ್ಲಿ ಇದು ತುಂಬ ಜನ ಗೊತ್ತಿಲ್ಲಲ್ಲ ಇರ್ಬೋದು. ಇನ್ ಕಂಪ್ನಿಗಳಲ್ಲಿ ಏನಾಗುತ್ತೆ, ಇವಾಗ ಯಾವುದೋ ಒಂದು ಡೆಲ್ ಕಂಪ್ನಿ ಲ್ಯಾಪ್ಟಾಪ್ ನಾನು ತೊಗೊಂಡಿದ್ದೀನಿ, ಮನೆಗೆ ತೊಗೊಂಬಂದಿದ್ದೀನಿ, ಯೂಸ್ ಮಾಡಬೇಕಾದ್ರೆ ಇಟ್ ಈಸ್ ಫೇಸಿಂಗ್ ಸಮ್ ಇಶ್ಯೂ, ಏನೋ ಒಂದು ಇಶ್ಯೂ ಬರುತ್ತೆ ಅದರಲ್ಲಿ. ಆ ಇಶ್ಯೂ ಅಂತ ಹೇಳಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆದರೆ ಅದು ನನಗೆ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಸೊ ಅವ್ರೇನು ಮಾಡ್ತಾರೆ, ದೇ ವಿಲ್ ಟೆಲ್ ಆರ್ ಆಸ್ಕ್ ಮೀ ಟು ಇನ್ಸ್ಟಾಲ್ ಅ ರಿಮೋಟ್ ಲಾಗಿನ್ ಅಪ್ಲಿಕೇಶನ್. ಜನರಲಿ ಟೀಮ್ ವ್ಯೂವರ್ ಅಂತಂದಿದೆ, ಒಂದು ಅಪ್ಲಿಕೇಶನ್ ಇದೆ, ನೀವು ನೋಡ್ಬೋದು, ಟೀಮ್ ವ್ಯೂವರ್. ಸೊ ಈ ಅಪ್ಲಿಕೇಶನ್ ನೀವೇನಾದ್ರು ಹಾಕ್ಕೊಂಡ್ರೆ ವಿತೌಟ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ದ ಕಂಪನಿ ಪರ್ಸನಲ್, ಮೆಕ್ಯಾನಿಕ್ ಏನಿರ್ತಾನೆ, ಅವ್ರ ಸಿಸ್ಟಮ್ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಇರ್ತಾರೆ, ಅವರು ನನ್ನ ಪಕ್ಕನೇ ಬಂದಿರೋದಿಲ್ಲ, ಆದರೆ ಹಿ ಕ್ಯಾನ್ ಆಕ್ಸೆಸ್ ಮೈ ಸಿಸ್ಟಮ್ ಥ್ರೂ ನೆಟ್ವರ್ಕ್. ಕಂಪ್ಲೀಟ್ ಸಿಸ್ಟಮ್ ಇನ್ಫಾರ್ಮೇಷನ್ ಅವ್ನಿಗೆ ಹೋಗುತ್ತೆ, ಏನೇನಾಗಿದೆ, ಏನೇನು ತೊಂದರೆ ಆಗಿದೆ, ಅದನ್ನು ರಿಮೋಟ್ ಲಾಗಿನ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಆಲ್ಸೋ ದ ನೆಕ್ಸ್ಟ್ ಒನ್ ಇಸ್ ವರ್ಲ್ಡ್ ವೈಡ್ ವೆಬ್ ಅಂತ ಕೂಡ ಹೇಳ್ತಾರೆ. ಈವನ್ ದಟ್ಸ್ ಅ ವೆರಿ ಫೇಮಸ್ ಅಪ್ಲಿಕೇಶನ್, www. ನೀವು ಕೇಳಿರ್ಬೋದು. ವಿ ಹ್ಯಾವ್ ಮೆನಿ ಸಚ್ ವೆಬ್ಸೈಟ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರಿ, ತುಂಬ ಕ್ಯಾಟಗರೀಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ರೀಜನ್ ಆಲ್ಸೋ, ಅದನ್ನೆಲ್ಲದನ್ನು ಮುಂದೆ ಕ್ಲಾಸಲ್ಲಿ ಹೇಳ್ತೀನಿ. So these are all the things when it comes to application layer, which is completely dealing with the application. Presentation layer anta bandaga, which is completely dealing with the data that you are going to present it. So ishtu things na nenapnalli itkoli. We shall see other things in your next class. So I hope this class was useful. Ellaru kuda miss madade ನೋಡಿ self prepared notes na prepare ಮಾಡ್ಕೊಳ್ತೀರಿ. However, I'll upload the original notes, ಅದನ್ನು ನೋಟ್ಸಲ್ಲಿ ಕಾಪಿ ಮಾಡೋದು. We shall continue tomorrow.